ಲೇಡೀಸ್ ಅಂಡ್ ಲೇಡೀಸ್ ಒಬ್ಬೊಬ್ಬರೇ ಬರ್ತೀರಾ ಒಟ್ಟಿಗೆ ಬರ್ತೀರಾ? ಒಂದರ ಹಚ್ಚ್ರಿ ಒಟ್ಟೊಟ್ಟಿಗರೆ ಹಚ್ಚ್ರಿ ಹೆಂಗ್ ಹಚ್ಚಿರು ಕಂಪ್ಲೀಟ್ 6 ತಾಸ್ ಕಂಪ್ಲೀಟ್ ಬ್ಯಾಕಪ್ ಬರ್ತೈತಿ. ಹಾಯ್ ಹಲೋ ನಮಸ್ಕಾರ ಕರ್ನಾಟಕ, ಎಲ್ರಿಗೂ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ರೀ. ನಾವಿವತ್ತು ನಿಮಗೆ ಹೇಳಿಕೊಂಡಿರೋದು ಇಂಡಿಯಾಸ್ ನಂಬರ್ 1 ಬ್ಯಾಟರಿ ಟೆಕ್ನಾಲಜಿ ನೆಕ್ಸಿಯಾನ್ ಎನರ್ಜಿ ಅವರು ಡೆವಲಪ್ ಮಾಡಿರ್ತಕ್ಕಂಥ ಈ ಒಂದು ಉಲ್ಲಾಸ್ ಲಿಥಿಯಂ ಅಂಡ್ ಸೋಡಿಯಂ ಬ್ಯಾಟರಿಯ ಬಗ್ಗೆ ರೀ. ಸ್ವತಃ ಸರ್ಕಾರದಿಂದಲೇ ಮಾನ್ಯತೆಯನ್ನ ಪಡೆದುಕೊಂಡಿರ್ತಕ್ಕಂಥ ಈ ಒಂದು ಉಲ್ಲಾಸ್ ಲಿಥಿಯಂ ಹಾಗೂ ಸೋಡಿಯಂ ಬ್ಯಾಟರಿಯನ್ನ ಬೆಳಗಾವಿ, ಬಿಜಾಪುರ ಹಾಗೂ ಬಾಗಲಕೋಟೆ ಈ 3 ಜಿಲ್ಲೆಗಳ ಡೀಲರ್ಶಿಪ್ ಅನ್ನ ನಮ್ಮ ಜಮಖಂಡಿಯ ಪದ್ಮಜಿತ್ ಸರ್ ಅವರು ಪಡೆದುಕೊಂಡಾರೆ. ಇವರು ನಿಮಗೆ ಈ ಒಂದು ಬ್ಯಾಟರಿಯ ಖರೀದಿಯ ಮೇಲೆ 5 ವರ್ಷ ವಾರಂಟಿಯನ್ನ ಕೊಡ್ತಾರೆ. ಒಂದು ವೇಳೆ ಏನಾದ್ರೂ ಟೆಕ್ನಿಕಲ್ ಇಶ್ಯೂ ಅಥವಾ ಪ್ರಾಬ್ಲಮ್ ಆದ್ರೆ ಪೀಸ್ ಟು ಪೀಸ್ ರಿಪ್ಲೇಸ್ಮೆಂಟ್ ಅನ್ನು ಸಹ ಮಾಡಿ ಕೊಡ್ತಾರೆ. ಈ ಒಂದು ಪ್ರಾಡಕ್ಟ್ ಜೀರೋ ಮೇಂಟೆನೆನ್ಸ್ ಹಾಗೂ ಲೈಟ್ ವೇಟ್ ನ ಜೊತೆಗೆ ಸ್ಪೀಡ್ ಚಾರ್ಜಿಂಗ್ ಇದ್ದು ನೀವು ಸೋಲಾರ್ ಎನರ್ಜಿಯನ್ನ ಬಳಸಿಕೊಂಡು ಸಹ ಈ ಒಂದು ಬ್ಯಾಟರಿಯನ್ನ ಚಾರ್ಜಿಂಗ್ ಕೂಡ ಮಾಡಬಹುದ್ರಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡಬಹುದು ಜಿಯಾನ್ ಎನರ್ಜಿ ಹಾಗೂ ಉಲ್ಲಾಸ್ ಲಿಥಿಯಂ UPS ಇದ್ರದ್ದು ಇಂಪಾರ್ಟೆಂಟ್ ಏನಂದ್ರೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಈಜಿ ಕ್ಯಾರಿ ಮಾಡಬಹುದು. ಇವಾಗ ಆಲ್ರೆಡಿ ನೀವು ಮಾರ್ಕೆಟ್ ಅಲ್ಲಿ ಲೆಡ್ ಆಸಿಡ್ ಬ್ಯಾಟರಿಗಳನ್ನ ನೋಡಬಹುದು. ನಮಗೂ ಗೊತ್ತಾಗಲ್ಲ ಯಾವ ತರ ನೀರ್ ಹಾಕ್ಬೇಕು ಏನಂತ. ಆ ಪ್ರಾಬ್ಲಮ್ ನ ಓವರ್ಕಮ್ ಮಾಡ್ಕೊಂಡು ನಾವು ಇಂಟ್ರೊಡ್ಯೂಸ್ ಮಾಡ್ತಿದೀವಿ ಉಲ್ಲಾಸ್ ಲಿಥಿಯಂ UPS. ಏನಾದ್ರು ಒಬ್ಬ ತೋಟದ ಮನೆಯಲ್ಲ ಇರ್ತಾವ್ರ, ಕತ್ಲೆಲ್ಲ ಇರ್ತೈತಿ ಅಂತ ಟೈಮ್ದಾಗ ಇದನ್ನ ಬೈಕ್ ಮ್ಯಾಗ ಇಟ್ಕೊಂಡು ಒಬ್ಬ ಮನುಷ್ಯ ಈಜಿಯಾಗಿ ಕ್ಯಾರಿ ಮಾಡಬಹುದು. ಕಾಂಪ್ಯಾಕ್ಟ್ ಡಿಸೈನ್ ಮಾಡಿದಾರು. UPS ಅಂದ್ರೆ ಒಂದ್ಸಲ ಪ್ಲಗ್ ಮಾಡಿದ್ರೆ ಅದ್ ಮೇಂಟೆನೆನ್ಸ್ ಏನು ಇರಲ್ಲ, ಜೀರೋ ಮೇಂಟೆನೆನ್ಸ್. ಬ್ಯಾಕಪ್ ತುಂಬಾ ಚೆನ್ನಾಗಿ ಬರುತ್ತೆ. ಹೇಳ್ಬೇಕಂದ್ರೆ 7 ರಿಂದ 8 ತಾಸು ಆರಾಮಾಗಿ ಬ್ಯಾಕಪ್ ಬರುತ್ತೆ. 1 kg ವ್ಯಾಟ್ ನಿಂದ ಹಿಡಿದು 10 kg ವ್ಯಾಟ್ ನ ವರೆಗೂ ನಿಮಗೆ ಈ ಒಂದು ಪ್ರಾಡಕ್ಟ್ ಸಿಗ್ತಾ ಐತ್ರಿ. ಎಲ್ಲ ತರದ ಸೇಫ್ಟಿ ಮೆಜರ್ಮೆಂಟ್ ನ ಲ್ಯಾಬ್ ಟೆಸ್ಟಿಂಗ್ ಅನ್ನ ಮಾಡಿ ಈ ಒಂದು ಪ್ರಾಡಕ್ಟ್ ಅನ್ನ ಮಾರ್ಕೆಟ್ ನಲ್ಲಿ ಲಾಂಚ್ ಮಾಡ್ಯಾರಿ. ನೀವು ಈ ಒಂದು ಪ್ರಾಡಕ್ಟ್ ಅನ್ನ ನಿಮ್ಮ ಮನೆಗಳಿಗೆ, ಸ್ಕೂಲ್ ಹಾಗೂ ಕಾಲೇಜಸ್ ಗಳಿಗೆ, ಆಫೀಸ್ ಗಳಲ್ಲಿ, ಹೋಟೆಲ್ಸ್ ಹಾಗೂ ರೆಸ್ಟೋರೆಂಟ್ ಗಳಲ್ಲಿ, ಟೆಕ್ಸ್ಟೈಲ್ಸ್ ಗಳಲ್ಲೂ ಸಹ ಯೂಸ್ ಮಾಡಿ ಕೊಳ್ಬಹುದ್ರಿ. ನೀವು ಕಡಿಮೆ ಬಜೆಟ್ ನಲ್ಲಿ ಒಂದೊಳ್ಳೆ ಕ್ಯಾರಿಯಬಲ್ UPS ಬ್ಯಾಟರಿಗಾಗಿ ಹುಡುಕಾಡ್ತಾ ಇದ್ರೆ ನನ್ನ ಪ್ರಕಾರ ಈ ಒಂದು ಪ್ರಾಡಕ್ಟ್ ಬೆಸ್ಟ್ ಆಪ್ಷನ್ ಅಂತಾನ ಹೇಳ್ತನ್ರಿ.